ಹಾರ್ಡ್ ವರ್ಕ್ ಮಾಡಿದವರಿಗೆ ಎಲ್ಲೇ ಒಂದು ದಿನ ರೆಕಗ್ನೇಷನ್ ಸಿಗತ್ತಂತ ಹೇಳ್ತಾರಲ್ಲ ಅದೇ ಥರ ಸರ್. ನಾನು ಸತತ ಆಲ್ಮೋಸ್ಟ್ ಒಂದು 14ರಿಂದ 15 ವರ್ಷಗಳ ಕಾಲ ಸರ್ ನಮಗೆ ಗೊತ್ತು ಸರ್ ಯಾವ ಥರ ವರ್ಕ್ ಮಾಡಿದ್ದೀವಿ ನಮ್ಮ ಡ್ಯೂಟಿ ಅವರ್ಸ್ ಮುಗಿದ ಮೇಲೆ. ಸೊ ಆ ಒಂದು ಪರಿಶ್ರಮ ಏನಿದೆ ಸರ್ ಆಲ್ಮೋಸ್ಟ್ 2012ಇಂದ ಇಲ್ಲಿವರೆಗೂ ನಮ್ಮ ಎಂಟೈರ್ ಟೀಮ್ ಜೊತೆಗೆ ಸರ್, ಇದಕ್ಕೆ ನಮ್ಮ ಗುರುಗಳಾಗಲಿ ಅದು ನನ್ನ ಜೊತೆ ನನ್ನ ಮಿತ್ರರು ಸರ್, ನನ್ನ ಜೂನಿಯರ್ಸು, ರಿಸರ್ಚ್ ಸ್ಕಾಲರ್ಸ್, ಸಂಶೋಧನಾ ವಿದ್ಯಾರ್ಥಿಗಳು ಅಂತ ಏನು ಕರಿತೀವಿ ಸರ್, ಅವರ ಒಂದು ಪರಿಶ್ರಮ, ಅವರ ಜೊತೆಗೆ ನಮ್ಮ ಗುರುಗಳ ಒಂದು ಮಾರ್ಗದರ್ಶನ, ಅದರ ಎಲ್ಲ ಫಲದ ಇದೊಂದು ನಾವು ಇಲ್ಲಿ ಇದ್ದೀವಿ ಸರ್ ಇವತ್ತು. ಸೊ ಚೂರು ಸರ್ ನಾಟ್ ನಾವು 5 ಅವರು 6 ಅವರು ಮಾಡಬೇಕಂತೇನಿಲ್ಲ, ಡೈಲಿ. ಸೊ ಡೈಲಿ 2 ಅವರು 3 ಅವರು ಅಥವಾ 1 ಅವರು ಡೈಲಿ ಸರ್, ಡೈಲಿ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ವರ್ಕ್ 100% ಇಸ್ ಗೋಯಿಂಗ್ ಟು ಗಿವ್ ಸಮ್ ಕೈಂಡ್ ಆಫ್ ರೆಕಗ್ನೇಷನ್ ಅಂತ ಹೇಳ್ತೀವಲ್ಲ ಸರ್, ಅದು ಇವತ್ತಿನ ಇದೊಂದು ಹೆಮ್ಮೆ ಸರ್. ಯಾವುದೇ ಒಂದು ಪ್ರಶಸ್ತಿ ತೊಗೊಂಡ ಮೇಲೆ ಎಲ್ಲರೂ ಹೇಳುವಾಗ ನಿಮ್ಗೆ ಗೊತ್ತಲ್ಲ ಸರ್, ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಆಗತ್ತಂತ. ಅದೇ ಥರ ಸರ್ ಇದೊಂದು ನಮ್ಮ ಗೌರ್ಮೆಂಟ್ ರೆಕಗ್ನೇಷನ್ ಮಾಡಿದ ಮೇಲೆ ಅಲ್ಟಿಮೇಟ್ಲಿ ನಾವು ಇಲ್ಲಿ ನಿಲ್ಸೋಕ್ಕಾಗೋದೇ ಇಲ್ಲ. ಸೊ ಇದು ನಮ್ಮ ಒಂದು ಪ್ರವೃತ್ತಿ ಅಂತ ಹೇಳ್ತೀವಲ್ಲ ಸರ್, ವೃತ್ತಿಯ ಜೊತೆಗೆ ಪ್ರವೃತ್ತಿ. ಸೊ ಅಲ್ಟಿಮೇಟ್ಲಿ ಇದು ಹೇಗೆ ಮುಂದುವರಿತಾ ಇರುತ್ತೆ ಸರ್. ನಮ್ಮ ಸೇನಾರು ಸರ್ ನಮಗೆ ಒಂದು ರೀತಿಯ ರೋಲ್ ಮಾಡಲು, ಅವರಂಗೆ ನಾವು ಇನ್ನೂ ಬೆಳಿಬೇಕಂತ ನಮ್ಮದೊಂದು ಆಸೆ ಸರ್. ಇದು ಎಲ್ಲಿ ವರ್ಕ್ ಮಾಡ್ತಾರೆ ಈ ಪ್ರೆಸೆಂಟ್ಲಿ ನಾನು ಮ್ಯಾನೇಜರ್ HAL ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರದಲ್ಲಿ ನಾನು ಮ್ಯಾನೇಜರ್ ಡಿಸೈನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೊ ಈ ಥರ ರಿಸರ್ಚ್ ಮಾಡಲಿಕ್ಕೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳು. ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿವರೆಗೆ ಒಂದು 761 ನನ್ನ ಸಂಶೋಧನಾ ಪ್ರಬಂಧಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇದರಲ್ಲಿ ಆಗಿದೆ ಸರ್. ಸೊ ಅದರಲ್ಲಿ ಮತ್ತು ಸ್ಕೋಪಸ್ ಇಂಡೆಕ್ಸ್ ಒಂದು ಮೋರ್ ದ್ಯಾನ್ 140 ಆಗಿದೆ ಸರ್. ಪೇಟೆಂಟ್ಸ್ ಒಂದು 4 ಪೇಟೆಂಟ್ಸ್ ಫೈಲ್ ಆಗಿದೆ. ಸೊ ನನ್ನ ಅಂಡರ್ ಒಂದು MTech 60 ಜನ ಇಲ್ಲಿವರೆಗೆ ಮುಗಿಸಿದ್ದಾರೆ ಸರ್. BE ಪ್ರಾಜೆಕ್ಟ್ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನೋಡಿದರೆ ಸರ್ ನಮಗೆ ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಇವಾಗ CNR ರಾವ್ ಸರ್, ಕಿರಣ್ ಕುಮಾರ್ ಸರ್. ಈಗ ಒಂದು ನಾವು ಬೆಂಗಳೂರು ಅಂತ ಹಬ್ ತೊಗೊಂಡ್ರೆ ಸರ್, ಸಿಲಿಕಾನ್ ವ್ಯಾಲಿ ನಮ್ಮ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಸರ್, ಸಿಲಿಕಾನ್ ವ್ಯಾಲಿ ಅದರಲ್ಲಿ ನೋ ಡೌಟ್ ಸರ್. ಇವಾಗ ನಮ್ಮದು ಏನಿದೆ ಸರ್ ಎಲ್ಲ ಇಲ್ಲಿಂದನೇ ಸಾಫ್ಟ್ವೇರ್ಸ್ ಏನು ಕಂಟ್ರೋಲ್ ಆಗ್ತದೆ ಎಲ್ಲ ನಮ್ಮ ಬೆಂಗಳೂರಿಂದನೇ ಸರ್. ಅದಲ್ಲದೆ ನಮ್ಮ ಏನು ಪಬ್ಲಿಕ್ ಸೆಕ್ಟರ್ ಅಂತ ಕರಿತಾ ಇದ್ದೀವಲ್ಲ ಸರ್, ನಾವು ನಮ್ಮ HAL ಆಗಲಿ ನಮ್ಮ NAL ಆಗಲಿ ಇಸ್ರೋದು ಎಲ್ಲ ಕೇಂದ್ರ ಸ್ಥಳ ಇರೋದು ನಮ್ಮ ಬೆಂಗಳೂರು ಸರ್. ಅದು ನಮ್ಮ ಎಲ್ಲ ಬೆಂಗಳೂರಿಗೆ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು ಸರ್. ಅದಕ್ಕೆ ನಾವು ಅಲ್ಟಿಮೇಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ರಾಷ್ಟ್ರದಲ್ಲೇ ಮುಂಚಿನ ಅಂತ ಹೇಳಿಕೆ ಏನೂ ಇದನ್ನೇ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಮಾಡ್ಬೋದು, ಕಾಂಪ್ಲೆಕ್ಸ್ ಟನೆಲ್ಗಳನ್ನು ಹೆಂಗೆ ಡಿಸೈನ್ ಮಾಡ್ಬೋದು, ಅವನ್ನೆಲ್ಲ ನಾವು ರಿಸರ್ಚ್ ಮಾಡಿ. ಇತ್ತೀಚೆಗೆ ಆದಂಥ ಒಂದು ಘಟನೆ, ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆ ಲ್ಯಾಂಡ್ ಸ್ಲೈಡಿಗೆ, ಅದಕ್ಕೆ ಯಾಕೆ ಮುಂಚೆನೇ ಇದಾಗಿರಲಿಲ್ಲ? ಸೊ ಲ್ಯಾಂಡ್ ಸ್ಲೈಡಲ್ಲಿ ನಾವು ಅನ್ಸೈಂಟಿಫಿಕ್ ಪ್ಲ್ಯಾನಿಂಗ್ ಅಂತೀವಿ. ಒಂದು ಸ್ಲೋಪ್ ಇರೋ ಥರ ನಾವು ಅನ್ಸೈಂಟಿಫಿಕ್ ಕಟ್ ಮಾಡಿದರೆ ಅದನ್ನು ಆ ಥರ ಒಂದು ಲ್ಯಾಂಡ್ ಸ್ಲೈಡೆಲ್ಲ ಒಕ್ಕರ್ ಆಗ್ತವೆ. ಅದು ಪ್ರಿವೆನ್ಷನ್ ತೊಗೋಬೇಕಿತ್ತು. ಮುಂದೆ ಯಾವುದೇ ರೀತಿ ಆಗದಂತೆ ನೀವು ಅದಕ್ಕೆ ಅದಕ್ಕೆ ಇಂಜಿನಿಯರಿಂಗ್ ಪ್ರಿವೆನ್ಷನ್ ತೊಗೋಬೇಕು, ಮೊದಲೇ ಪ್ಲ್ಯಾನಿಂಗ್ ಮಾಡಬೇಕು. ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಬಟ್ ಅದು ಫಾಲೋ ಆಗ್ತಾ ಇಲ್ಲ. ನನಗೆಲ್ಲ ಗೊತ್ತಿರೋ ಹಾಗೆ ನನಗೆ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯವಾದ ಪ್ರಶಸ್ತಿ ಬಂದಿದೆ. ಅದರ ಹೆಸರು ಡಾಕ್ಟರ್ ರಾಜಾರಮಣ ಅವಾರ್ಡ್. ಇದಕ್ಕೆ ಮೂಲತಃ ಕಾರಣರಾದವರು ನನ್ನ ವಿದ್ಯಾರ್ಥಿಗಳು. ನನ್ನ ಕಡೆಗೆ PhD ಮತ್ತು ಪೋಸ್ಟ್ ಡಾಕ್ಟರ್ ವರ್ಕು ರಿಸರ್ಚ್ ಕೆಲಸ ಮಾಡಿದವರೆಲ್ಲ ಕೂಡ ಒಳ್ಳೆಯ ರೀತಿಯಿಂದ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದೇನು ಅವರೇನು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಅಥವಾ ಏನು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ, ನಮ್ಮ ತಂಡ ಆ ತಂಡದ ಮುಖ್ಯಸ್ಥನಾಗಿ ನಾನು ಅವರ ಪರವಾಗಿ ಈ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ. ಇದು ನನಗೆ ತುಂಬ ಸಂತೋಷವಾದ ಒಂದು ವಿಷಯ. ಎರಡನೇದು ಹೇಳೋದಾಗಿದ್ದರೆ 2006ರಲ್ಲಿ ನಾನು CV ರಾಮನ್ ಪ್ರಶಸ್ತಿ ಕೂಡ ತಗೊಂಡಿದ್ದೀನಿ. ಇದು ನನಗೆ 2ನೇ ಪ್ರಶಸ್ತಿ. ರಾಜ್ಯ ಸರ್ಕಾರದಿಂದ ನನಗೆ 2ನೇ ಪ್ರಶಸ್ತಿ ಇದು. ಅಂದರೆ ರಾಜ್ಯ ಸರ್ಕಾರದವರು ನನ್ನ ಕೆಲಸಗಳನ್ನು ಅಥವಾ ನನ್ನ ಚಟುವಟಿಕೆಗಳನ್ನು ಸಂಶೋಧನೆಗಳನ್ನು ಗಮನಿಸ್ತಾ ಇದ್ದಾರೆ ಅಂತ ಅದರ ಅರ್ಥ. ಇದು 2ನೇ ಬಾರಿ ಸಿಗೋದಂತಂದರೆ ಅದು ತುಂಬ ಒಂದು ಏನಂದರೆ ಕಷ್ಟಕರವಾದ ವಿಷಯ. ಇದು ನಿಮಗೇನು ಹೇಳುತ್ತಂದರೆ ರಾಜ್ಯ ಸರ್ಕಾರ ನನ್ನ ಏನು ಸಂಶೋಧನೆಗಳಿದೆ ಅದನ್ನು ಅವರು ನೋಡ್ತಾನೆ ಇದ್ದಾರೆ, ಚಟುವಟಿಕೆಗಳು ನೋಡ್ತಾ ಇದ್ದಾರೆ. ನಮ್ಮ ಹುಡುಗರು ನಾವು ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಹುಡುಗರು ಅಂದರೆ ನನ್ನ ವಿದ್ಯಾರ್ಥಿಗಳು ಹೇಗೆ ನಮ್ಮ ಒಂದು ಇದಕ್ಕೆ ಒಂದು ಕ್ಷೇತ್ರಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ, ಅದು ಎಷ್ಟು ಸೊಸೈಟಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ, ನನ್ನ ರಿಸರ್ಚು ಸೊಸೈಟಿ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ, ನನಗೆ ತುಂಬ ಸಂತೋಷವಾಗಿದೆ. ನಮ್ಮ ಅಪ್ಪಾಜಿ ಆದ ಡಾಕ್ಟರ್ CV ಯಡ್ಮಂಗದವರಿಗೆ ಪ್ರಶಸ್ತಿ ನನಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸೊಸೈಟಿಗೆ ನಾವು ಮುಂದುವರಿತಾ ಸೊಸೈಟಿಗೆ ಹೆಲ್ಪ್ ಮಾಡ್ತಾ ರಿಸರ್ಚ್ ಬಗ್ಗೆನ ಎಲ್ಲರೂ ಪ್ರೋತ್ಸಾಹ ಕೊಡಲಿ ಅಂತ ನಾನು ಹೇಳ್ತೀನಿ. ನೀವು ನಿಮ್ಮ ತಂದೆ ಥರ ಏನಾದ್ರು ಅಚೀವ್ಮೆಂಟ್ ಮಾಡಬೇಕಂತ ಅಡ್ವೊಕೇಟ್ ನಾನು, ಅವರು ನನಗೆ ದೊಡ್ಡ ಇನ್ಸ್ಪಿರೇಷನ್. ಐ ಟ್ರೈ ಟು ಡೂ ದ ಬೆಸ್ಟ್ ಫಾರ್ ದ ಸೊಸೈಟಿ. ಅಡ್ವೊಕೇಟ್, ವಕೀಲ, ಅಡ್ವೊಕೇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.